ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪಹಲ್ಗಾಮ್ ಅಟ್ಯಾಕ್ ನಂತರ ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಕೂಡ ಸ್ಟಾರ್ಟ್ ಆಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ IPL 2025 ಎಲ್ಲಾ ಮ್ಯಾಚ್ ಗಳು ಕೂಡ ರದ್ದಾಗಿವೆ. ವಿದೇಶಿ ಆಟಗಾರರಿಂದ IPL ಕೂಡ ರದ್ದಾಗಿದೆ. ವಿದೇಶಿ ಆಟಗಾರರು ಆಡೋಕೆ ಸಿದ್ಧರಿರಲಿಲ್ಲ. ಈ ಕಾರಣಕ್ಕೋಸ್ಕರ IPL ಕೂಡ ರದ್ದಾಗಿದೆ. ಈ ಬಳಿಕ ಮಾತನಾಡಿದ ವಿದೇಶಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಕೂಡ ಸ್ಟಾರ್ಟ್ ಆಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ವಿದೇಶಿ ಆಟಗಾರರು ಭಾರತ ನೆಲದಲ್ಲಿ ಆಡೋಕೆ ಸಿದ್ಧರಿರಲಿಲ್ಲ. ಇದಕ್ಕೋಸ್ಕರ IPL ಎಲ್ಲಾ ಮ್ಯಾಚ್ ಕೂಡ ರದ್ದುಗೊಳಿಸಲಾಯಿತು. ಈ ಬಳಿಕ ಮಾತನಾಡಿದಂತ ಮಿಚೆಲ್ ಸ್ಟಾರ್ಕ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ನಾನು ಭಾರತದಲ್ಲಿ ಇದ್ದೇನೆ. ಇಲ್ಲಿನ ಜನರು ಮತ್ತು ವಾತಾವರಣ ಎಲ್ಲವೂ ಕೂಡ ಚೆನ್ನಾಗೇ ಇದೆ. ಆಟದ ಮಧ್ಯ ಸ್ಟೇಡಿಯಂನಲ್ಲಿ ಲೈಟ್ ಗಳು ಬಂದಾದವು. ನಾವು ಸ್ಟೇಡಿಯಂನಿಂದ ಹೊರಟೆವು. ಯುದ್ಧವನ್ನು ಕೇಳಿದಾಗ ನಮಗೆ ಭಯವಾಯಿತು. ಈ ಸುರಕ್ಷತೆಗೆ ನಾನು BCCIಗೆ ಥ್ಯಾಂಕ್ಸ್ ಹೇಳ್ತೇನೆ ಅಂತ ಮಿಚೆಲ್ ಸ್ಟಾರ್ಕ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಮಾರ್ಕಸ್ ಸ್ಟೋಯ್ನಿಸ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಧರ್ಮಶಾಲಾ ಗ್ರೌಂಡ್ ನಲ್ಲಿ ನನ್ನ ಅತ್ಯಂತ ಕರಾಳ ದಿನವಾಗಿತ್ತು. ಲೈಟ್ಸ್ ಬಂದಾಯ್ತು ಮತ್ತು ನನ್ನ ಭಯಾನಕ ದಿನವಾಗಿತ್ತು ಇದು ಅಂತ ಮಾರ್ಕಸ್ ಸ್ಟೋಯ್ನಿಸ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಫಿಲಿಪ್ ಸಾಲ್ಟ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ನಾವು ಆಟಗಾರರು ಯುದ್ಧ ವಲಯದ ಸೈನಿಕರಲ್ಲ. ಈ ಪರಿಸ್ಥಿತಿ ಬೇಗ ಸುಧಾರಿಸುತ್ತದೆ ಎಂದು ಫಿಲಿಪ್ ಸಾಲ್ಟ್ ಅವರು ಹೇಳಿದ್ದಾರೆ. ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದು IPL ಮತ್ತೆ ಪುನಃ ಆರಂಭವಾಗಲಿ ಅಂತ ಫಿಲಿಪ್ ಸಾಲ್ಟ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಆಂಡ್ರೆ ರಸೆಲ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಭಾರತ ನನ್ನ ಎರಡನೇ ಮನೆ. ಆಟಗಾರರು ಸುರಕ್ಷಿತವಾಗಿ ಮರಳಬೇಕು ಅಂತ ಆಂಡ್ರೆ ರಸೆಲ್ ಅವರು ಹೇಳಿದ್ದಾರೆ. ವಿದೇಶಿ ಆಟಗಾರರ ಈ ಮಾತಿನ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮೊನ್ನೆ DC PBKs ವಿರುದ್ಧ ಅದ್ಭುತವಾದ ಮ್ಯಾಚ್ ಕೂಡ ಆಡಿತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ. ಈ ಪಂದ್ಯದಲ್ಲಿ ಕೂಡ ಯುದ್ಧ ಕೂಡ ಸ್ಟಾರ್ಟ್ ಆಯ್ತು. ಆಲ್ಸೋ ಮ್ಯಾಚ್ ಕೂಡ ರದ್ದಾಯಿತು. ಮೊದಲ ಇನ್ನಿಂಗ್ಸ್ ನಲ್ಲಿ ಪ್ರಿಯಾಂಶ್ ಆರ್ಯ ಅವರು ಧ್ವಂಸ ಕೂಡ ಮಾಡಿದ್ರು. ಆಡಿದಂತ 34 ಬಾಲ್ಗಳಲ್ಲಿ 70 ರನ್ ಸಿಡಿಸಿ ನಟರಾಜನ್ ಅವರಿಗೆ ಔಟ್ ಆದ್ರು. ಒಳ್ಳೆ ಇನ್ನಿಂಗ್ಸ್ ಕೂಡ ಪ್ರಿಯಾಂಶ್ ಆರ್ಯ ಅವರ ಬ್ಯಾಟಿಂಗ್ ನಿಂದ ಬಂತು. ಆಲ್ಸೋ ಪ್ರೆಪ್ ಸಿಮ್ರನ್ ಸಿಂಗ್ ಅವರು ಕೂಡ ಆಡಿದಂತ 28 ಬಾಲ್ಗಳಲ್ಲಿ 50 ಕೂಡ ಸಿಡಿಸಿದ್ರು. ಆಲ್ಸೋ 4 ಬೌಂಡ್ರಿ ಕೂಡ ಪ್ರೆಪ್ ಸಿಮ್ರನ್ ಸಿಂಗ್ ಅವರ ಬ್ಯಾಟಿಂಗ್ ನಿಂದ ಬಂತು. ಇನ್ನು ಶ್ರೇಯಸ್ ಅಯ್ಯರ್ ಅವರು ಯಾವುದೇ ಬಾಲ್ ನ ಕೂಡ ಫೇಸ್ ಮಾಡಿಲ್ಲ. ಆಲ್ಸೋ 0 ರನ್ ಗಳಿಸಿ ನಾಟ್ ಆಗಿ ಕೂಡ ಉಳಿದ್ರು. ಈ ಸಮಯದಲ್ಲಿ ಯುದ್ಧ ಕೂಡ ಸ್ಟಾರ್ಟ್ ಆಯ್ತು. ಆಲ್ಸೋ ಸ್ಟೇಡಿಯಂ ನ ಲೈಟ್ ಕೂಡ ಆಫ್ ಆಯ್ತು. ಆಲ್ಸೋ ಮ್ಯಾಚ್ ಕೂಡ ರದ್ದಾಯಿತು.